ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಇದೆಯಲ್ಲ, ಇದು ಸರ್ಕಾರಿ ರಸ್ತೆ. ಇದು ತಾರ್ ರೋಡಿಂದ ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸು. ನೋಡಿ, ಇದೇ ವಿಲೇಜ್. ಇದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ವಿಲೇಜು. ಈ ಟ್ಯಾಂಕ್ ಮುಖಾಂತರನೇ ಈ ರಸ್ತೆಗೆ ಬರುವಂಥದ್ದು. ಇದು ಸರ್ಕಾರಿ ರಸ್ತೆ. ಇದು ಕಂಟಿನ್ಯೂ. ಇದು ಅಲ್ಲಿ ಒಂದು ಡ್ಯಾಮ್ ಇದೆ, ಆ ಡ್ಯಾಮ್ಗೆ ಹೋಗುತ್ತೆ ರಸ್ತೆ. ಇದು ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 21 ಕುಂಟೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಈ ಬೇಲಿ ಇದೆಯಲ್ಲ, ಇದು ರಸ್ತೆ, ಇದೆಲ್ಲ ಹೋಗುತ್ತಿದ್ದು. ಸೊ ನೀವು ಫೆನ್ಸ್ ಮಾಡುವಾಗ ಇದೆಲ್ಲ ತೆಗೆದು ನೀಟಾಗಿ ಫೆನ್ಸ್ ಮಾಡಿದ್ರೆ ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿಂದ ಸ್ಟಾರ್ಟ್ ಆದರೆ ಅಲ್ಲಿ ಎಲೆಕ್ಟ್ರಿಕ್ ಲೈನ್ ಇದೆಯಲ್ಲ, ಈ ಕಟ್ಟೆ ಇದೆಯಲ್ಲ, ಇಲ್ಲಿ ತನಕ 21 ಕುಂಟೆ. ಇದು ಸ್ಕ್ವೇರ್ ಆಗಿದೆ ಜಾಗ. ಅಲ್ಲಿ ಬಾಳೆ ಹಾಕಿದ್ದಾರೆ ನೋಡಿ, ಅಲ್ಲಿ ತನಕ. ಸೊ ಏನು ಕಲ್ಟಿವೇಷನ್ ಮಾಡಿದಾರಲ್ಲ, ಇಷ್ಟು. ಇಲ್ಲಿ ಕಲ್ಟಿವೇಷನ್ ಆಗಿರೋದು 2 ಪೀಸ್ ಇದೆ. ಅದರಲ್ಲಿ 21 ಕುಂಟೆ ಈ ಕಡೆದು. ಇದು ಈ ಬೇಲಿ ಎಲ್ಲ ತೆಗೆದು ಫೆನ್ಸಿಂಗ್ ಮಾಡುವಾಗ ಇದು ನೀಟಾಗಿ ಕಾಣುತ್ತೆ. ಸೊ ಲ್ಯಾಂಡಲ್ಲೇ ನಿಮಗೆ ಎಲೆಕ್ಟ್ರಿಕ್ ಲೈನು ಲ್ಯಾಂಡಲ್ಲಿದೆ. ಇಲ್ಲಿ ನೀರಿಗೇನು ಕೊಡ್ತಾ ಇಲ್ಲ, ಯಾಕೆಂದರೆ ಈ ಲ್ಯಾಂಡ್ ಅವ್ರದ್ದೇ ಪಕ್ಕದಲ್ಲಿ ಒಂದು ಬೋರ್ವೆಲ್ ಇದೆ. ಆ ಬೋರ್ವೆಲ್ಲಿಂದ ನಿಮಗೆ ಶಾಶ್ವತವಾಗಿ ಕನೆಕ್ಟ್ ಮಾಡಿ ಕೊಡ್ತಾರೆ ನಿಮಗೆ. ಸೊ ಅದನ್ನು ಬೇಕಾದ್ರೆ ಕ್ರಯಪತ್ರದಲ್ಲೇ ಸೇರಿಸ್ತಾರೆ ನಿಮಗೆ. ಆ ಸರ್ವೆ ನಂಬರಲ್ಲಿ ಇರುವಂತಹ ಬೋರನ್ನು ಮೆನ್ಷನ್ ಮಾಡಿ, ಈ ಸರ್ವೆ ನಂಬರ್ಗೆ ನಿರಂತರವಾಗಿ ನಾವು ನೀರು ಕೊಡ್ತೀವಿ ಅಂತ ಅವರು ನಿಮಗೆ ಕ್ರಯಪತ್ರದಲ್ಲೇ ಬರೆದು ಕೊಡ್ತಾರೆ. ಸೊ ಅದು ನಿಮಗೆ ಒಂದು ಲೆಕ್ಕದಲ್ಲಿ ರಿಜಿಸ್ಟ್ರೇಷನ್ ಆದಂಗೆ. ಸೊ ಹಾಗಾಗಿ ನೀವು ಫೆನ್ಸ್ ಮಾಡಿಕೊಂಡು ಒಂದು ಮನೆ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಜೊತೆಗೆ ಬೋರು ನಿಮ್ಮಲ್ಲೇ ಕನೆಕ್ಟ್ ಮಾಡಿ ಕೊಡ್ತಾರೆ ಅವರೇ. ಸೊ 21 ಕುಂಟೆ ಇದೆ. 21 ಕುಂಟೆಗೆ 21 ಲಕ್ಷನೇ ಬೇಕು ಅಂತ ಹೇಳ್ತಾ ಇದ್ದಾರೆ ಈ ಓನರು. ಇದು 2024 ಅಂದರೆ ರೀಸೆಂಟಾಗಿ ಇದು ವಿಭಾಗ ಆಗಿದೆ. ಸೊ ಇನ್ನೊಂದು ವಿಭಾಗ ಪತ್ರ ಸಿಗುತ್ತೆ. ಇದು ಈ ಲ್ಯಾಂಡ್ಗೆ ನಿಯರ್ ಬೈ ಇರುವಂಥ ಒಂದು ಡ್ಯಾಮ್. ಇದು ಬ್ರಿಟಿಷರ ಕಾಲದಲ್ಲೇ ಆಗಿರುವಂತಹ ಡ್ಯಾಮ್. ಇದು ಸದಾಕಾಲ ಇಲ್ಲಿ ನೀರಿರುವಂಥ ಏರಿಯಾ ಇದು. ಸೊ ಹೀಗೆ ಒಂದು ವಿಭಾಗ ಪತ್ರ ಇದನ್ನು ಸಿಗುತ್ತೆ. ಜೊತೆಗೆ ಈ ಒಂದು ಮೈಕ್ರೋ ಲ್ಯಾಂಡ್ ಆದ್ದರಿಂದ ನೀವು ಇದಕ್ಕೊಂದು ಫೆನ್ಸಿಂಗ್ ಎಲ್ಲ ಮಾಡಿಕೊಂಡು ಈ ಕಡೆ ಸೆಂಟ್ರಲ್ಲಿ ಗೇಟ್ ಹಾಕ್ಕೊಂಡು ನಿಮ್ಮದೇನು ಕಾನ್ಸೆಪ್ಟ್ ಇದೆ ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಒಂದು 20 ತೆಂಗಿನ ಗಿಡಗಳು, ಸುತ್ತ ಟೀಕು, ಸಿಲ್ವರ್ಸ್, ಮತ್ತು ಸೀಬೆ, ದಾಳಿಂಬೆ, ಸಪೋಟ ಇದೆಲ್ಲ ಹಾಕ್ಕೊಂಡು ಒಂದು ಮನೆ ಮಾಡಿಕೊಂಡು, ಊರು ಹತ್ರ ಇದೆ. ಜೊತೆಗೆ ಮೈಸೂರು ರಿಂಗ್ ರೋಡಿಂದ ಇಲ್ಲಿಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ. 45 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್ ಆ್ಯಂಡ್ 8 ಕಿಲೋಮೀಟರ್ಸ್ ಫ್ರಮ್ ಊಟಿ ರೋಡ್, ನಿಯರ್ ಬೈ ವಿಲೇಜ್. ಸೊ ಹೀಗೆ ಇದು ಒಂದು ಮೈಕ್ರೋ ಒಂದು ಫಾರ್ಮ್ ಲ್ಯಾಂಡ್ ಮಾಡ್ಕೊಬೋದು, ನೀಟಾಗಿರುತ್ತೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತಿದ್ದು, ಮೈಸೂರು ಜಿಲ್ಲಾ ಲಿಮಿಟಲ್ಲಿ ಇದೆ. ಜನರಲ್ ಪ್ರಾಪರ್ಟಿ. ಸಾಯಿಲ್ ಕೂಡ ಚೆನ್ನಾಗಿದೆ, ರೆಡ್ ಸಾಯಿಲ್. ಇದು ರೋಡ್ ವಿಡ್ತ್ ಕೂಡ ಲೆಂತ್ ಇದೆ. ಇದು
ಸೊ ಮ್ಯಾಕ್ಸಿಮಮ್ ಅಂದರೆ ಇದು ಒಂದು ನಿಮಗೊಂದು 100-110 ಅಡಿ ಮೇಲೆ ಬರುತ್ತಿದ್ದು ರೋಡ್ ಬಿಡ್ತು. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಕೆಳಗಡೆ ಹೋದರೆ ಒಂದು ದೊಡ್ಡ ಡ್ಯಾಮ್ ಇದೆ. ನೋಡಿ, ಎಂಟ್ರೆನ್ಸ್ ಬಂದು ಆ ಮೂಲೆಯಿಂದ ಏನು ಎಲೆಕ್ಟ್ರಿಕ್ ಲೈನ್ ಇದೆಯಲ್ಲ, ಹೀಗೆ ಇಲ್ಲಿ ತನಕ ಬರ್ತಿದ್ದು ರೋಡ್ ಬಿಡ್ತು. ಅದು ರಸ್ತೆ. ಅಲ್ಲಿ ಕಾಣ್ತಾ ಇರೋದು ವಿಲೇಜ್ ಇದು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.